2005 ಇಂದ ಮಹೇಂದ್ರ ಬಂದು ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಟೈಮ್ಗೆ ಹೆವಿ ಕಮರ್ಷಿಯಲ್ ಮಾರ್ಕೆಟ್ ಬಂದು ಆಲ್ರೆಡಿ ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಟಾಟಾ, ಅಶೋಕ್ ಲೈಲ್ಯಾಂಡ್, ಈಚರ್, ಮಹೇಂದ್ರ ಈ ಎಲ್ಲಾ ದೊಡ್ಡ ಪ್ಲೇಯರ್ಸ್ ನಡುವೆ ಒಂದು ಹೊಸ ಕಂಪನಿ ಬಂದು ಸರ್ವೈವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಟ್ ವಾಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಇವತ್ತು ನಾನು ಭಾರತ್ ಬೆಂಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರೌಂಡ್ 2009 ಡೈಮ್ಲರ್ ಬಂದು ಇಂಡಿಯನ್ ಟ್ರಕ್ ಮಾರ್ಕೆಟ್ ಗೆ ಎಂಟರ್ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ 2011 ಅಲ್ಲಿ ಡೈಮ್ಲರ್ ಬಂದು ಚೆನ್ನೈ, ತಮಿಳುನಾಡು ಇಲ್ಲಿ ಅವರ ಫಸ್ಟ್ ಪ್ಲಾಂಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಭಾರತ್ ಬೆಂಜ್ ಬಂದು 2012 ಅಲ್ಲಿ ಅವ್ರ ಫಸ್ಟ್ ಟ್ರಕ್ ನ ಲಾಂಚ್ ಮಾಡ್ತಾರೆ. ಅವರು ಲಾಂಚ್ ಮಾಡಿದ ಟ್ರಕ್ ಬಂದು ಇಂಡಿಯನ್ ರೋಡ್ಸ್ ಗೆ ಪರ್ಫೆಕ್ಟ್ ಆಗಿರುತ್ತೆ. ದಿಸ್ ಟ್ರಕ್ಸ್ ವೇರ್ ಮೇಡ್ ಇನ್ ಇಂಡಿಯಾ ಫಾರ್ ದ ಇಂಡಿಯಾ ವಿತ್ ಅ ಜರ್ಮನ್ ಟೆಕ್ನಾಲಜಿ. ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಮೀಡಿಯಂ ಟ್ರಕ್ಸ್ ಬಂದು 9 ಇಂದ 16 ಟನ್ಸ್ ವೇಟ್ ನ ಕ್ಯಾರಿ ಮಾಡ್ತಾ ಇತ್ತು. ಅಂಡ್ ಹೆವಿ ಡ್ಯೂಟಿ ಟ್ರಕ್ಸ್ ಬಂದು 25 ಇಂದ 49 ಟನ್ಸ್ ಕ್ಯಾರಿ ಮಾಡ್ತಾ ಇತ್ತು. ಈಗ ಕ್ವೆಶ್ಚನ್ ಏನು ಅಂದ್ರೆ, ಬೆಂಜ್ ಬಂದು ಇಂಡಿಯಾಗೆ ಯಾಕೆ ಬಂದ್ರು ಅಂಡ್ ಯಾಕೆ ಅವರು ಟ್ರಕ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು? ಯಾವಾಗ ಭಾರತ್ ಬೆಂಜ್ ಬಂದು ಇಂಡಿಯನ್ ಮಾರ್ಕೆಟ್ ಗೆ ಎಂಟರ್ ಆಗ್ತಾರಲ್ಲ, ಆ ಟೈಮ್ಗೆ ಆಲ್ರೆಡಿ ಮಾರ್ಕೆಟ್ ತುಂಬಾ ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಟಾಟಾ, ಲೈಲ್ಯಾಂಡ್, ಈಚರ್, ಮಹೇಂದ್ರ ಇವರೆಲ್ಲಾನು ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತಾ ಇದ್ರು. ಇಷ್ಟು ದೊಡ್ಡ ಪ್ಲೇಯರ್ಸ್ ನಡುವೆ ಬೆಂಜ್ ಅವ್ರ ಫಸ್ಟ್ ಟ್ರಕ್ ನ ಲಾಂಚ್ ಮಾಡ್ತಾರೆ 2012 ಅಲ್ಲಿ. ಆದ್ರೆ ಆ ಟೈಮ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾರ್ಕೆಟ್ ಬಂದು ತುಂಬಾ ದೊಡ್ಡದಾಗಿತ್ತು. ಅವರು ಲಾಂಚ್ ಮಾಡಿದಾಗ ಅವ್ರ ಗಾಡಿಗಳು ಬಂದು ಸೇಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ಜಗತ್ತಲ್ಲಿ ಇಂಡಿಯಾ ಅಲ್ಲಿ ಟ್ರಕ್ ಗಳಿಗೆ ಮಾರ್ಕೆಟ್ ಬಂದು ತುಂಬಾ ದೊಡ್ಡದು. ಇವರು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಡಿಯಾ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಲಾಜಿಸ್ಟಿಕ್ಸ್ ಮತ್ತೆ ಇಂಡಸ್ಟ್ರಿಯಲ್ ಗ್ರೋತ್ ನಡೀತಾ ಇತ್ತು. ಅಂಡ್ ಇದರ ಟ್ರಕ್ ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇತ್ತು. ಡೈಮ್ಲರ್ ಬಂದು ಇಂಡಿಯಾನ ಬರೀ ಸೇಲ್ಸ್ ಮಾರ್ಕೆಟ್ ತರ ನೋಡಿಲ್ಲ, ಅವರು ಇಂಡಿಯಾನ ಒಂದು ಪ್ರೊಡಕ್ಷನ್ ಹಬ್ ತರ ನೋಡ್ತಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿದ್ದ ವೆಹಿಕಲ್ಸ್ ಬಂದು ಏಷ್ಯಾ ಮತ್ತೆ ಆಫ್ರಿಕಾಗೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಟಾಟಾ ಮತ್ತೆ ಲೈಲ್ಯಾಂಡ್ ಬಂದು ಕಾಸ್ಟ್ ಅಲ್ಲಿ ಮತ್ತೆ ರಫ್ ವೆಹಿಕಲ್ಸ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ರು. ಆದ್ರೆ ಅವ್ರ ಟೆಕ್ನಾಲಜಿ ಮತ್ತೆ ಕಂಫರ್ಟಬಿಲಿಟಿ ಬಂದು ಹಳೆಯದಾಗಿತ್ತು. ಡೈಮ್ಲರ್ ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ತರ ಕಾಣಿಸುತ್ತೆ. ಅದನ್ನ ಅವರು ಯೂಸ್ ಮಾಡ್ಕೊಂತಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿದ್ದ ವೆಹಿಕಲ್ಸ್ ಅಲ್ಲಿ ಸೇಫ್ಟಿ ಇತ್ತು, ಎಫಿಷಿಯನ್ಸಿ ಇತ್ತು ಮತ್ತೆ ಡ್ಯೂರಬಿಲಿಟಿ ಇತ್ತು. ಈಗ ಡೈಮ್ಲರ್ ಅಂದ್ರೆ ಯಾರು? ಡೈಮ್ಲರ್ ಇಸ್ ಅ ಹಿಸ್ಟಾರಿಕಲ್ ನೇಮ್. ಗುಟೆಲೆಬ್ ಡೈಮ್ಲರ್ ಇವರೇನೆ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಇನ್ವೆಂಟ್ ಮಾಡಿದ್ದು 1896 ಇಂಗ್ಲೆಂಡ್ ಅಲ್ಲಿ. ಇವರು ಜರ್ಮನ್ ಇಂಜಿನಿಯರ್ ಮತ್ತೆ ಇನ್ವೆಂಟರ್ ಆಗಿರ್ತಾರೆ. ಇವತ್ತಿನ ಮಾಡರ್ನ್ ಆಟೋಮೋಟೋ ಇಂಡಸ್ಟ್ರೀಸ್ ಏನಿದೆ ಅದಕ್ಕೆಲ್ಲ ಫೌಂಡರ್ ಇವರೇನೆ. ಡೈಮ್ಲರ್ ಮತ್ತೆ ಕಾರ್ಲ್ ಬೆಂಜ್ ಇವ್ರನ್ನ ಇಂಟರ್ನಲ್ ಕಂಬಷನ್ ಇಂಜಿನ್ ವೆಹಿಕಲ್ಸ್ ಗೆ ಫಾದರ್ ಅಂತ ಕರೀತಾರೆ. ಈಗ ಕಾರ್ಲ್ ಬೆಂಜ್ ಯಾರು? ಕಾರ್ಲ್ ಬೆಂಜ್ ಬಂದು 1844 ಜರ್ಮನಿಯಲ್ಲಿ ಹುಟ್ಟುತ್ತಾರೆ. ಇವರು ಕೂಡ ಒಬ್ಬ ಇಂಜಿನಿಯರ್ ಮತ್ತೆ ಇನ್ವೆಂಟರ್ ಆಗಿರ್ತಾರೆ. ಇವರು ಅವ್ರ ಇನ್ವೆನ್ಷನ್ಸ್ ಗೆ ತುಂಬಾ ಫೇಮಸ್ ಆಗಿರ್ತಾರೆ. 3 ಚಕ್ರ ಇರೋ ಕಾರ್ ನ ಇವರೇನೆ ಫಸ್ಟ್ ಇನ್ವೆಂಟ್ ಮಾಡಿದ್ದು 1886 ಅಲ್ಲಿ. ಇವರು ಕೂಡ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ರು, ಬೆಂಜ್ ಪೇಟೆಂಟ್ ಮೋಟಾರ್ ವೆಂಗೆನ್. 1880s ಇಂದ 1890s ವರೆಗೂ ಕಾರ್ ಮತ್ತೆ ಡೈಮ್ಲರ್ ಬಂದು ಇಂಡಿಪೆಂಡೆಂಟ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ರು ಸಹ ಪೆಟ್ರೋಲ್ ಇಂಜಿನ್ ಮತ್ತೆ ವೆಹಿಕಲ್ಸ್ ನ ಇನ್ವೆಂಟ್ ಮಾಡ್ತಾ ಇದ್ರು. ಆದ್ರೆ ಫಿಸಿಕಲಿ ಅವ್ರು ಯಾವಾಗೂ ಮೀಟ್ ಮಾಡಿರ್ಲಿಲ್ಲ. ಇವರಿಬ್ರು ಸತ್ತೋಗಿದಾದ್ಮೇಲೆ ಅವ್ರ ಕಂಪನೀಸ್ ಬಂದು 1926 ಅಲ್ಲಿ ಮರ್ಜ್ ಆಗ್ಬಿಡುತ್ತೆ ಬಿಕಾಸ್ ಆಫ್ ಕಾಂಪಿಟೇಷನ್ ಅಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್. ಮರ್ಜ್ ಆಗಿದ್ದಾದ್ಮೇಲೆ ಈ ಕಂಪನಿಗೆ ಹೆಸರು ಬಂದು ಡೈಮ್ಲರ್ ಬೆಂಜ್ ಆಗುತ್ತೆ. ಡೈಮ್ಲರ್ ಬೆಂಜ್ ಅಲ್ಲಿ ಒಂದು ಹೊಸ ಬ್ರ್ಯಾಂಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದೇನೆ ಮರ್ಸಿಡಿಸ್ ಬೆಂಜ್. ಈಗ ನಾವು ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಗೆ ವಾಪಸ್ ಬರೋಣ. ಈಗ ನಮ್ಗೆ ಗೊತ್ತಿದೆ ಇಡೀ ಜಗತ್ತಲ್ಲಿ ಫಸ್ಟ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಬಂದು ಜರ್ಮನಿಯಲ್ಲಿ ಇನ್ವೆಂಟ್ ಆಗಿತ್ತು 1896 ಅಲ್ಲಿ. ಇದನ್ನ ಡೈಮ್ಲರ್ ಇನ್ವೆಂಟ್ ಮಾಡಿದ್ದು. ಡೈಮ್ಲರ್ ಇನ್ವೆಂಟ್ ಮಾಡಿದ ಫಸ್ಟ್ ವೆಹಿಕಲ್ ಬಂದು 1.5 ಟನ್ ನ ಕ್ಯಾರಿ ಮಾಡ್ತಾ ಇತ್ತು. ಅಂಡ್ ಅದಕ್ಕೆ ಫ್ಯೂಯಲ್ ಬಂದು ಪೆಟ್ರೋಲ್ ಆಗಿತ್ತು. ಇದಕ್ ಮುಂಚೆ ಜನರು ಬಂದು ಎತ್ತಿನ ಗಾಡಿಯಲ್ಲಿ ಗೂಡ್ಸ್ ನ ಕ್ಯಾರಿ ಮಾಡ್ತಾ ಇದ್ದಿದ್ದು. 1900s ವರೆಗೂ ಟ್ರಕ್ಸ್ ಎಲ್ಲಾನು ಪೆಟ್ರೋಲ್ ಇಂದ ರನ್ ಆಗ್ತಾ ಇತ್ತು. ಅದೇ 1900s ಇಂದ ಇದರಲ್ಲಿ ಡೀಸೆಲ್ ಇಂಜಿನ್ ನ ಇನ್ಸ್ಟಾಲ್ ಮಾಡ್ತಾರೆ. ಮರ್ಸಿಡೀಸ್, ಬೆಂಜ್, ವೋಲ್ವಾ, ಸ್ಯಾನ್ಸಾ ಅಂಡ್ ಲೈಲ್ಯಾಂಡ್ ಈ ಎಲ್ಲಾ ಬ್ರ್ಯಾಂಡ್ಸ್ ಇದೇ ಟೈಮ್ ಇಂದ ಸ್ಟಾರ್ಟ್ ಆಗಿದ್ದು. ಡೈಮ್ಲರ್ ಬೆಂಜ್ ಅಲ್ಲಿ ಮರ್ಸಿಡೀಸ್ ಬೆಂಜ್ ಅಂತ ಒಂದು ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಹಿಂದೆಗಡೆ ಒಂದು ಕತೆ ಇದೆ. ಮರ್ಸಿಡೀಸ್ ಅನ್ನೋದು ಒಂದು ಲೇಡಿಯ ಹೆಸರು, ಮರ್ಸಿಡೀಸ್ ಜೈಲಿನಿಕ್. ಇವರು ಇಮಯಲ್ ಜೈಲಿನಿಕ್ ಇವರ ಮಗಳಾಗಿರ್ತಾರೆ. ಈಗ ಇಮಯಲ್ ಜೈಲಿನಿಕ್ ಯಾರು? ಇಮಯಲ್ ಜೈಲಿನಿಕ್ ಬಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. 1890s ಅಲ್ಲಿ ಡೈಮ್ಲರ್ ಬೆಂಜ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ ಕಾರ್ಸ್ ಗೆ ಇವರು ಮೇಜರ್ ಡೀಲರ್ ಮತ್ತೆ ಪ್ರಮೋಟರ್ ಆಗಿದ್ರು. ಮರ್ಸಿಡೀಸ್ ಅನ್ನೋ ನಿಕ್ ನೇಮ್ ಬಂದು
ಇವರು ಆಫರ್ ಯೂಸ್ ಮಾಡ್ತಾ ಇದ್ರು. ರೇಸಿಂಗ್ ಗೋಸ್ಕರ ಯಾವಾಗ ಇವರು ಕಾರ್ ತಗೊಂಡ್ ಹೋಗ್ತಾರಲ್ಲ ಅಲ್ಲಿ ಮರ್ಸಿಡೀಸ್ ಅಂತ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇವರು 1900s ಅಲ್ಲಿ ಡೆಮ್ಲರ್ ಬೆನ್ಸ್ ಜೊತೆಯಲ್ಲಿ ಒಂದು ಬಿಸ್ನೆಸ್ ಡೀಲ್ ನ ಸೈನ್ ಮಾಡ್ಕೊಂತಾರೆ. ಇವರು ಯುರೋಪಿಯನ್ ರಿಚ್ ಪೀಪಲ್ ಗೆ ಅವ್ರ ಕಾರ್ಸ್ ನ ಸೇಲ್ ಮಾಡ್ತಾರೆ. ಆದ್ರೆ ಒಂದೇ ಕಂಡೀಷನ್, ಆ ಕಂಡೀಷನ್ ಏನು ಅಂದ್ರೆ ಅವರು ಪ್ರೊಡ್ಯೂಸ್ ಮಾಡಿದ ಹೊಸ ಗಾಡಿಗೆ ಮರ್ಸಿಡೀಸ್ ಅಂತ ಹೆಸರಿಡಬೇಕಾಗಿತ್ತು. 1901 ಅಲ್ಲಿ ಡೆಮ್ಲರ್ ಬೆನ್ಸ್ ಬಂದು ಇದಕ್ಕೆ ಅಗ್ರಿ ಮಾಡ್ಕೊಂತಾರೆ. ಅಂಡ್ ಆಗ ಮರ್ಸಿಡೀಸ್ ಕಾರ್ ಬಂದು ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದ್ದು. ಈಗ ಕ್ವೆಶ್ಚನ್ ಏನು ಅಂದ್ರೆ, ಆಲ್ರೆಡಿ ಇಂಡಿಯಾ ಅಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಂದು ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತಾ ಇದ್ರು. ಇದರ ಸಿಚುವೇಶನ್ ಅಲ್ಲಿ ಭಾರತ್ ಬೆನ್ಸ್ ಬಂದು ಹೇಗೆ ಸಕ್ಸಸ್ಫುಲ್ ಆಯ್ತು? ಫಸ್ಟ್ ಆಫ್ ಆಲ್ ಭಾರತ್ ಬೆನ್ಸ್ ಬಂದು ಡೆಮ್ಲರ್ ಬೆನ್ಸ್ ಒಂದು ಪಾರ್ಟ್. ಅಂಡ್ ಡೆಮ್ಲರ್ ಬೆನ್ಸ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್. ಅದಕ್ಕಂತಾನೆ ಒಂದು ಸಪರೇಟ್ ಮಾರ್ಕೆಟ್ ಇದೆ ಇಡೀ ಜಗತ್ತಲ್ಲಿ. ಗ್ಲೋಬಲ್ ಟ್ರಕ್ ಮಾರ್ಕೆಟ್ ಅಲ್ಲಿ ಡೆಮ್ಲರ್ ಬಂದು ಮರ್ಸಿಡೀಸ್ ಬೆನ್ಸ್ ಇಂದ ಅಥವಾ ಮಿತ್ಸುಬಿಶಿ ಇಂದ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿತ್ತು. ಹೀಗಿರ್ಬೇಕಾದ್ರೆ ಯಾವಾಗ ಡೆಮ್ಲರ್ ಬೆನ್ಸ್ ಬಂದು ಇಂಡಿಯಾಗೆ ಬರ್ತಾರಲ್ಲ, ಅವರು ಜರ್ಮನಿಯಿಂದ ಅಥವಾ ಜಪಾನ್ ಇಂದ ಟ್ರಕ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ರಾದರ್ ದನ್ ದಟ್ ಅವರು ಇಂಡಿಯನ್ ರೋಡ್ಸ್ ಗೋಸ್ಕರ ಇಂಡಿಯನ್ ರೋಡ್ಸ್ ಹೇಗಿದೆಯೋ ಅದಕ್ಕೆ ಯಾವ ತರ ಟ್ರಕ್ ಬೇಕಾಗಿದೆಯೋ ಅದನ್ನ ಇಂಡಿಯಾಲೇ ತಯಾರಿಸ್ತಾ ಇದ್ರು. ಅಂಡ್ 85% ಇಂಡಿಯನ್ ಲೋಕಲ್ ಪಾರ್ಟ್ಸ್ ನ ಯೂಸ್ ಮಾಡ್ತಾ ಇದ್ರು. ಇಂಡಿಯನ್ ಬೈಯರ್ಸ್ ಬಂದು ಮೈಲೇಜ್ ಮೇಲೆ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಟಾಟಾ ಮತ್ತೆ ಲೈಲ್ಯಾಂಡ್ ಬಂದು ಮಾಸ್ ಮಾರ್ಕೆಟ್ ಮೇಲೆ ಮತ್ತೆ ರಫ್ ಟ್ರಕ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಅದೇನೆ ಭಾರತ್ ಬೆನ್ಸ್ ಬಂದು ಮಾಡರ್ನ್ ಕ್ಯಾಬಿನ್ ಡಿಸೈನ್ಸ್, ABS, ಏರ್ ಕಂಡೀಷನ್ ಕ್ಯಾಬಿನ್ಸ್, ಈ ತರ ಹೊಸ ವಿಚಾರಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರು ಸ್ಟ್ಯಾಂಡ್ ಔಟ್ ಮಾಡ್ತಾರೆ. ವಿಡಿಯೋ ಇಲ್ಲಿ ಗಂಟ ನೋಡಿದ್ರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.